ಎಸ್, ಇವಾಗ ಲಾಸ್ಟ್ ವೀಡಿಯೋದಲ್ಲಿ ಸ್ಯಾಂಪ್ಲರ್ ಮತ್ತು ಕ್ವಾಂಟೈಸರ್ ನೋಡಿದ್ವಿ. ಸೊ ಈಗ ಏನು ನೋಡೋಣ ಅಂತಂದರೆ ಬೇಸಿಕ್ ಎಲಿಮೆಂಟ್ರಿ ಅನಲಾಗ್ ಸಿಗ್ನಲ್ಸ್ ನೋಡೋಣ. ಸೊ ದರ್ಫೋರ್ ಏನು ನೋಡಬೇಕು, ಅವರ್ ಟಾಪಿಕ್ ಈಸ್ ಯಾವುದು, ಎಲಿಮೆಂಟರಿ ಅನಲಾಗ್ ಸಿಗ್ನಲ್ಸ್. ಓಕೆನಾ? ಸೊ ಎಲಿಮೆಂಟರಿ ಸಿಗ್ನಲ್ಸ್ ಅಂತಂದರೆ, ಸೊ ದೇರ್ಫೋರ್ ನಾವು ಯಾವ್ದು ನೋಡ್ತೀವಿ ಅಂತಂದರೆ, ಫಸ್ಟ್ ಒನ್ನು ಯೂನಿಟ್ ಸ್ಟೆಪ್ ಫಂಕ್ಷನ್. ಯೂನಿಟ್ ಸ್ಟೆಪ್ ಫಂಕ್ಷನ್ ಆ ಸಿಗ್ನಲ್, ಅದು ರೆಪ್ರೆಸೆಂಟೇಷನ್ ಎಲ್ಲ ಆಮೇಲೆ ನೋಡೋಣ. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದು, ಯೂನಿಟ್ ಇಂಪಲ್ಸ್ ಫಂಕ್ಷನ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಇದು. ಆ್ಯಂಡ್ ಇದ್ರ ಮೇಲೆ ತುಂಬ ಟಾಪಿಕ್ಸು ಬರುತ್ತೆ, ಕೆಲವೊಂದು ಸುಮಾರು ಕಾನ್ಸೆಪ್ಟ್ಸು ಬರುತ್ತೆ. ಸೊ ದೇರ್ಫೋರ್ ಇದನ್ನು ಕ್ಲಿಯರಾಗಿ ಡೀಟೇಲ್ಡಾಗಿ ಇದೊಂದು ಸಪ್ರೇಟ್ ಇದರಲ್ಲಿ ನೋಡೋಣ. ಸೊ ದೇರ್ಫೋರ್ ಥರ್ಡ್ ಒನ್ ಯಾವುದು, ರೆಕ್ಟ್ಯಾಂಗ್ಯುಲರ್ ಫಂಕ್ಷನ್. ಫೋರ್ತ್ ಒನ್ ಯಾವುದು, ಟ್ರಯಾಂಗ್ಯುಲರ್ ಫಂಕ್ಷನ್. ಸೊ ನೆಕ್ಸ್ಟ್ ಫಿಫ್ತ್ ಒನ್ ಯಾವುದು, ಫಿಫ್ತ್ ಒನ್ ಈಸ್ ಯೂನಿಟ್ ರ್ಯಾಂಪ್ ಫಂಕ್ಷನ್. ಯೂನಿಟ್ ರ್ಯಾಂಪ್ ಫಂಕ್ಷನ್. ಸೊ ರೆಪ್ರೆಸೆಂಟೇಷನ್ ನೋಡೋದಾದರೆ, ರೆಪ್ರೆಸೆಂಟೇಷನ್ ಯಾವ್ದು ಮಾಡ್ತೀವಿ ಇದರಲ್ಲಿ ಅಂತಂದರೆ, ದೇರ್ಫೋರ್ ಯೂನಿಟ್ ಸ್ಟೆಪ್ ಫಂಕ್ಷನ್ನ ಯು ಆಫ್ ಟಿ ಅಂತ ರೆಪ್ರೆಸೆಂಟ್ ಮಾಡ್ತೀಯಾ. ಸೊ ದೇರ್ಫೋರ್ ನಾವು ನೋಡ್ದಂಗೆ ಟಿ ಅನ್ನೋದು ಒಂದು ವೇರಿಯೇಬಲ್ಲು, ಯು ಅನ್ನೋದು ಒಂದು ಫಂಕ್ಷನ್ ನೇಮ್. ಯೂನಿಟ್ ಇಂಪಲ್ಸ್ ರೆಸ್ಪಾನ್ಸ್ನ ಡೆಲ್ ಆಫ್ ಟಿ ಅಂತ ರೆಪ್ರೆಸೆಂಟ್ ಮಾಡ್ತೀಯಾ. ದಿಸ್ ಈಸ್ ಫಾರ್ ಕಂಟಿನ್ಯೂಸ್ ಟೈಮ್ ಸಿಗ್ನಲ್. ಓಕೆನಾ? ಅನಲಾಗ್ ಅಂತ ಅಂದ್ರೇನು, ಕಂಟಿನ್ಯೂಸ್ ಟೈಮ್ ಮತ್ತು ಏನು. ಸೊ ದೇರ್ಫೋರ್ ನಾವು ನೋಡ್ದಂಗೆ ಅನಲಾಗ್ ಅಂತ ಅಂದ್ರೆ ಏನು, ಕಂಟಿನ್ಯೂಸ್, ನಮಗೆ ಗೊತ್ತಿದೆ ಏನು, ಕಂಟಿನ್ಯೂಸ್ ಆ್ಯಂಪ್ಲಿಟ್ಯೂಡ್ ಮತ್ತು ಕಂಟಿನ್ಯೂಸ್ ಟೈಮ್ ಅಲ್ವಾ. ಸೊ ದೇರ್ಫೋರ್ ಇದು, ಸೊ ಇದನ್ನು ಅನಲಾಗ್ ಎಲಿಮೆಂಟರಿ ಅನಲಾಗ್ ಸಿಗ್ನಲ್ಸ್ ಅಂದರೆ ಇದಾಗುತ್ತೆ. ಬೇಡ ಈಗ. ಸೊ ಇದೇನಾಗಿರುತ್ತೆ, ಡೆಲ್ ಆಫ್ ಟಿ ಅಲ್ಲೇ ಇರುತ್ತೆ. ಓಕೆನಾ? ಸೊ ದೇರ್ಫೋರ್ ನೆಕ್ಸ್ಟ್ ರೆಕ್ಟ್ಯಾಂಗ್ಯುಲರ್ ಫಂಕ್ಷನ್ ಏನಂತ ಇರುತ್ತೆ, ರೆಕ್ಟ್ ಆಫ್ ಟಿ ಅಂತ ಹಿಂಗೆ ರೆಪ್ರೆಸೆಂಟ್ ಮಾಡ್ತಾರೆ. ಟ್ರಯಾಂಗ್ಯುಲರ್ ಫಂಕ್ಷನ್ ಆದರೆ ಸೊ ದೇರ್ಫೋರ್ ಟ್ರೈ ಆಫ್ ಟಿ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಯೂನಿಟ್ ರ್ಯಾಂಪ್ ಫಂಕ್ಷನ್ ಅಂತ ಆದರೆ ಆರ್ ಆಫ್ ಟಿ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಇದೆಲ್ಲ ಏನಾಯಿತು, ರೆಪ್ರೆಸೆಂಟೇಷನ್ಸ್ ಆಯಿತು. ಓಕೆನಾ? ಇದೀಸ್ ಅಲ್ಲ ರೆಪ್ರೆಸೆಂಟೇಷನ್ ಆಯ್ತು ಪರ್ಟಿಕ್ಯುಲರ್ ಸಿಗ್ನಲ್. ಸೊ ದೇರ್ಫೋರ್ ಈಗ ಏನು ಮಾಡೋಣ, ಒಂದೊಂದೇ ಸಿಗ್ನಲ್ನ ತೊಗೋಣ. ಸೊ ದೇರ್ಫೋರ್ ಏನಾಗುತ್ತೆ, ಸೊ ದೇರ್ಫೋರ್ ಈ ವಿಡಿಯೋದಲ್ಲಿ ಯೂನಿಟ್ ಸ್ಟೆಪ್ ಫಂಕ್ಷನ್ ನೋಡೋಣ. ಸೊ ದೇರ್ಫೋರ್ ಯೂನಿಟ್ ಸ್ಟೆಪ್ ಫಂಕ್ಷನ್ನು ಅದ್ರ ಥಿಯರಿ ಮತ್ತು ಪ್ರಾಬ್ಲಮ್ಸ್ ನೋಡಿದ್ರೆ ಆಯಿತು. ಬಟ್ ನೆಕ್ಸ್ಟಲ್ಲಿ ಏನಾಗುತ್ತೆ, ಯೂನಿಟ್ ಇಂಪಲ್ಸ್ ಫಂಕ್ಷನ್ ಇದು ಸಪ್ರೇಟು, ಯೂನಿಟ್ ಇಂಪಲ್ಸ್ ಫಂಕ್ಷನ್ ಸಪ್ರೇಟು. ಸೊ ನೆಕ್ಸ್ಟ್ ಈ ಮೂರನ್ನು ಒಟ್ಟಿಗೆ ಕವರ್ ಮಾಡೋಣ. ಓಕೆನಾ? ಸೊ ನೆಕ್ಸ್ಟ್ ಫಸ್ಟ್ ಟಾಪಿಕ್ ಯಾವ್ದು ಬರೋಣ, ಫಸ್ಟ್ ಯಾವುದು, ಯೂನಿಟ್ ಆರ್ ಸಿಗ್ನಲ್. ಓಕೆನಾ? ಓಕೆ. ಸೊ ರೆಪ್ರೆಸೆಂಟೇಷನ್ ಹೇಳಿದ್ವಿ. ಸೊ ದೇರ್ಫೋರ್ ಏನು, ಯು ಆಫ್ ಟಿ ಇಟ್ ಈಸ್ ಅ ರೆಪ್ರೆಸೆಂಟೇಷನ್. ಇದು ರೆಪ್ರೆಸೆಂಟೇಷನ್ ಏನು, ಯು ಆಫ್ ಟಿ. ಯು ಅಂತಂದರೆ ಏನಿದು, ಇಟ್ ಈಸ್ ಅ ನೇಮ್ ಆಫ್ ಸಿಗ್ನಲ್. ಯು ಈಸ್ ಅ ನೇಮ್ ಆಫ್ ಸಿಗ್ನಲ್. ನೆಕ್ಸ್ಟ್ ಟಿ ಅಂತಂದರೆ ಏನು, ಟಿ ಅಂದರೆ ವೇರಿಯೇಬಲ್. ಟಿ ಈಸ್ ಅ ವೇರಿಯೇಬಲ್. ಸೊ ಇದೊಂದು ಜನರಲ್ ಡೆಫಿನೇಷನ್ ಆಗಿ ಏನು ಹೇಳ್ತಾರೆ ಅಂತಂದರೆ, ಸೊ ದೇರ್ಫೋರ್ ಯು ಆಫ್ ಟಿ ಡೆಫಿನೇಷನ್ ಯು ಆಫ್ ಟಿ ಅಥವಾ ರೆಪ್ರೆಸೆಂಟೇಷನ್ ಯು ಆಫ್ ಟಿ ಈಸ್ ಈಕ್ವಲ್ ಟು 1 ಯಾವಾಗ, ವೆನ್ ಟಿ ಈಸ್ ಗ್ರೇಟರ್ ದ್ಯಾನ್ 0. ಯು ಆಫ್ ಟಿ ಈಸ್ ಈಕ್ವಲ್ ಟು 0 ವೆನ್ ಟಿ ಈಸ್ ಲೆಸ್ ದ್ಯಾನ್ 0. ಓಕೆನಾ? ಈ ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಗ್ರಾಫ್ ಪ್ಲಾಟ್ ಮಾಡೋದಾದರೆ, ಸೊ ಟಿ ಎಲ್ಲಿದೆ, ಟಿ ಅನ್ನೋದು 0ದಲ್ಲಿದೆ ಅಂದರೆ ಸೊ ದೇರ್ಫೋರ್ ಟೈಮ್ ಆಕ್ಸಿಸ್ ಎಲ್ಲಿದೆ, ಟಿ ಈಸ್ ಅಟ್
0, ಟೈಮ್ ಆಕ್ಸಿಸ್ ಎಟ್ 0ದಲ್ಲಿದೆ. ಸೊ ಓಕೆನಾ. ಸೊ ಏನು ಹೇಳ್ತಿದ್ದಾರೆ ಅಂತಂದರೆ ಇಟ್ ಟಿ ಯಾವಾಗ ಟಿ ವ್ಯಾಲ್ಯೂಸ್ ಇದೇನಿದು, ದಿಸ್ ಈಸ್ ಟಿ, ದಿಸ್ ಈಸ್ ಯು ಆಫ್ ಟಿ. ಓಕೆನಾ. ಯಾವಾಗ ಟಿ ವ್ಯಾಲ್ಯೂ 0ಕ್ಕಿಂತ ಜಾಸ್ತಿ ಇದೆ ಅಂತಂದರೆ ಈ ವ್ಯಾಲ್ಯೂಸ್ ಇದ್ದಾಗ ಏನಾಗ್ತಿದೆ, ಯು ಆಫ್ ಟಿ ವ್ಯಾಲ್ಯೂ ಏನಿದೆ 1 ಇದೆ ಅಂತಂದರೆ ಯು ಆಫ್ ಟಿ ಆಂಪ್ಲಿಟ್ಯೂಡ್ ಏನಿದೆ 1 ಇದೆ. ಸೊ ಆಲ್ವೇಸ್ ಯು ಆಫ್ ಟಿ ವ್ಯಾಲ್ಯೂ ಏನಾಗಿರುತ್ತೆ 1 ಇರುತ್ತೆ. ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ 1. ಇಟ್ ಈಸ್ ಆಲ್ವೇಸ್ ಟ್ರೂ. ಇದ್ರ ವ್ಯಾಲ್ಯೂ ಯಾವಾಗಲೂ 1 ಆಗಿರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಟೈಮ್ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ಟೈಮ್ದು ವೇರಿಯೇಬಲ್ ಅಲ್ಲ, ಟೈಮ್ ಇಸ್ ಅ ವೇರಿಯೇಬಲ್. ಸೊ ವೇರಿಯೇಬಲ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ 0ಕ್ಕಿಂತ ಮುಂಚೆ ಏನಿರುತ್ತೆ ಫುಲ್. ಸೊ ವೆನ್ ಟಿ ಈಸ್ ಲೆಸ್ ದೆನ್ 0, ವೆನ್ ಟಿ ಈಸ್ ಲೆಸ್ ದೆನ್ 0 ಏನಿರುತ್ತೆ, ನಮ್ಮ ವ್ಯಾಲ್ಯೂ ಏನಿರುತ್ತೆ, ವ್ಯಾಲ್ಯೂ 0 ಇರುತ್ತೆ. ಟಿ ಈಸ್ ಲೆಸ್ ದೆನ್ 0 ನಮ್ಮ ವ್ಯಾಲ್ಯೂ ಫುಲ್ಲು 0 ಇರುತ್ತೆ. ಓಕೆನಾ. ಓಕೆ. ಬಟ್ ನೆಕ್ಸ್ಟ್ ಯಾವಾಗ ವೆನ್ ಟಿ ಈಸ್ ಗ್ರೇಟರ್ ದ್ಯಾನ್ 0, ವೆನ್ ಟಿ ಈಸ್ ಗ್ರೇಟರ್ ದ್ಯಾನ್ 0 ಆದಾಗ ಏನಾಗುತ್ತೆ, ಸೊ ದೇರ್ಫೋರ್ 1 ಆಗುತ್ತೆ. ಓಕೆನಾ. ಸೊ ದೇರ್ಫೋರ್ ದಿಸ್ ಈಸ್ ದ ಯೂನಿಟ್ ಸ್ಟೆಪ್ ಫಂಕ್ಷನ್ ಆರ್ ಯೂನಿಟ್ ಸ್ಟೆಪ್ ಸಿಗ್ನಲ್. ಸೊ ದೇರ್ಫೋರ್ ಏನಾಯಿತು, ಇದು ಬೇಸಿಕ್ ಅಂತಂದರೆ ಜನರಲ್ ಡೆಫಿನೇಷನ್ ಆಯ್ತು ಇದು. ಸೊ ದೇರ್ಫೋರ್ ನಾವು ನೆಕ್ಸ್ಟ್ ನೋಡೋದಾದರೆ, ಸೊ ದೇರ್ಫೋರ್ ಅಗೇನ್ ಯು ಆಫ್ ಟಿ ಏನಿರುತ್ತೆ, ವೆನ್ ಆಂಪ್ಲಿಟ್ಯೂಡ್ ಇಲ್ಲಿ 1 ಇದ್ದಾಗ. ಸೊ ಓಕೆನಾ. ಸೊ ಏನಿದೆ, ಸೊ ಜನರಲಾಗಿ ಹೇಳಬೇಕಂತಂದರೆ, ಜನರಲ್ ಎಕ್ಸ್ಪ್ರೆಷನ್ ಹೇಳಬೇಕಂತಂದರೆ ಇದು 1 ಆಯ್ತಲ್ಲ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಯು ಆಫ್ 3t - 7 ಅಂತ ಇದೆ. ಸೊ ಇದೇನಾಗ್ತಿದೆ, ಇಲ್ಲಿ ಆಂಪ್ಲಿಟ್ಯೂಡ್ ವ್ಯಾಲ್ಯೂ ಎಷ್ಟಿದೆ, ಆಂಪ್ಲಿಟ್ಯೂಡ್ ವ್ಯಾಲ್ಯೂ ಏನಿದೆ 1 ಇದೆ. ಸೊ ಏನಾಗುತ್ತೆ ಕೂಡ ಇಲ್ಲೂ ಕೂಡ 1 ಆಗುತ್ತೆ. ಆ್ಯಂಡ್ ಅಗೇನ್ ಇಲ್ಲಿ 0 ಆಗುತ್ತೆ. ಬಟ್ ಇಲ್ಲಿ ಟಿ ಜಾಗದಲ್ಲಿ ಏನಿದೆ, ಸೊ ಲೆಟ್ ಇನ್ನೊಂದು ನೋಡೋಣ, ವೆಯ್ಟ್ ಇದು. ಸೊ ಓಕೆ, ಇವಾಗ ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 9x ಪ್ಲಸ್ 2 ಇದೆ ಅಂತ ತಿಳ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಸೊ ಫೈಂಡ್ ಎಕ್ಸ್ ಆಫ್ ಟಿ - 2 ಅಂತಂದರೆ ಏನು ಮಾಡ್ತೀರಾ, ಟಿ ಜಾಗದಲ್ಲಿ ಟಿ - 2ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಅಂತಂದರೆ ಏನಾಗುತ್ತೆ, ಸಾರಿ ಟಿ ಸ್ಕ್ವೇರ್ 92. ಸೊ ದೇರ್ಫೋರ್ ಇದೇನಾಗುತ್ತಿದ್ದು, ಸಾರಿ ಇದೇನಾಗುತ್ತೆ, ಇದು ವೇರಿಯೇಬಲ್ ಅಲ್ಲ. ಸೊ ದೇರ್ಫೋರ್ ಏನಾಗುತ್ತೆ, ಟಿ ಸ್ಕ್ವೇರ್ ಪ್ಲಸ್ 90 ಪ್ಲಸ್ 2. ಸೊ ದೇರ್ಫೋರ್ ಏನು ಮಾಡ್ತೀರಾ, ಟಿ ಜಾಗದಲ್ಲಿ ಟಿ - 2 ಅಪ್ಲೋಡ್ ಮಾಡಿ ಏನು ಮಾಡ್ತೀರಾ, ಸೊ ದೇರ್ಫೋರ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಟಿ - 2 ಹೋಲ್ ಸ್ಕ್ವೇರ್ ಪ್ಲಸ್ 9 ಇಂಟು ಟಿ - 2 ಪ್ಲಸ್ 2. ಓಕೆನಾ. ಇದನ್ನು ಈ ಥರ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ದೇರ್ಫೋರ್ ಇದೇನಾಗುತ್ತೆ ಅಲ್ಲ. ಸೊ ದೇರ್ಫೋರ್ ಅಂಡರ್ಸ್ಟ್ಯಾಂಡಿಂಗ್ ಸೈಕಿಗೆ ಇದು ಬೇಕಾಯಿತು. ಓಕೆನಾ. ಸೊ ಕಂಪ್ಲೀಟ್ ಮಾಡೋಣ. ಸೊ ದೇರ್ಫೋರ್ ನೆಕ್ಸ್ಟ್ ಏನಿದೆ, ಯು ಆಫ್ 3t - 7. ಸೊ ದೇರ್ಫೋರ್ ಇದು ನೀವು ಬರ್ಕೊಳ್ಳಿ. ಇದೇನು ವ್ಯಾಲ್ಯೂ ಅಂತ ಡ್ರಾ ಮಾಡೋಣ ಆಮೇಲೆ. ಸೊ ನೆಕ್ಸ್ಟ್ ಏನಿದೆ, 2 ಇಂಟು ಯು ಆಫ್ -3t ಪ್ಲಸ್ 6. ನೆಕ್ಸ್ಟ್ ಏನಿದೆ, ಸೊ ಯು ಆಫ್ ಟಿ ಸ್ಕ್ವೇರ್ -90 ಪ್ಲಸ್ 14. ಸೊ ಇದನ್ನ ಡಿಫೈನ್ ಮಾಡಿ. ಸೊ 1 ಬೈ 1 ನೋಡ್ಕೊಂಬರೋಣ. ಸೊ ಇವಾಗ ಏನಿದೆ, ಯು ಆಫ್ 3t - 7 ಇದೆ. ಸೊ ದೇರ್ಫೋರ್ ಆಂಪ್ಲಿಟ್ಯೂಡ್ ಏನಿದೆ, ಆಂಪ್ಲಿಟ್ಯೂಡ್ 1 ಇದೆ. ಸೊ 1. ಸೊ ದೇರ್ಫೋರ್ ಇಲ್ಲಿ ಟಿ ಜಾಗದಲ್ಲಿ ಏನು ಮಾಡಬೇಕು, ನಾವು 3t - 7ನ ಸಬ್ಸ್ಟಿಟ್ಯೂಟ್ ಮಾಡಬೇಕಂತಂದರೆ 3t - 7 ಈಸ್ ಗ್ರೇಟರ್ ದ್ಯಾನ್ 0 ಆಗಿದ್ದಾಗ ಏನಾಗಿರುತ್ತೆ, ಇದ್ರ ವ್ಯಾಲ್ಯೂ 1 ಆಗಿರುತ್ತೆ. ವೆನ್ 3t - 7 ಈಸ್ ಲೆಸ್ ದ್ಯಾನ್ 0, ವೆನ್ 3t - 7 ಈಸ್ ಲೆಸ್ ದ್ಯಾನ್ 0 ಆದಾಗ ಈ ವ್ಯಾಲ್ಯೂ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಅಗೇನ್ ನಾವು ಇದನ್ನು ರೀಅರೇಂಜ್ ಮಾಡೋದಾದರೆ 1 0. ಓಕೆನಾ. ಇದನ್ನು 7 ಈ ಕಡೆ ತೊಗೊಂಡೋಗಿ 3 ಈ ಕಡೆ ತೊಗೊಂಡ್ಬಂದಾಗ ವೆನ್ ಟಿ ಈಸ್ ಗ್ರೇಟರ್ ದ್ಯಾನ್ 7/3 ದ ವ್ಯಾಲ್ಯೂ ಈಸ್ 1. ಬಟ್ ವೆನ್ ಟಿ ಈಸ್ ಲೆಸ್ ದ್ಯಾನ್ 7/3 ದ ವ್ಯಾಲ್ಯೂ ಈಸ್ 0.
7/3 ವ್ಯಾಲಿಡಾ? ಹೌದು, ಬಿಕಾಸ್ ಇಟ್ ಈಸ್ ಅ ಕಂಟಿನ್ಯೂಸ್ ಟೈಮ್ ಆಗಿರೋದ್ರಿಂದ ಇಟ್ ಈಸ್ ವ್ಯಾಲಿಡ್. ಸೊ ಇದು ಫಾರ್ ಇವಾಗ ಇದರದ್ದು ಗ್ರಾಫ್ ಹೆಂಗೆ ಬರುತ್ತೆ ಅಂತಂದರೆ, ಸೊ ಲೊಕೇಶನ್ ಏನಿದೆ, ಸೊ ದರ್ಫೋರ್ ಟಿ ಇಸ್ ಅ ಲೊಕೇಶನ್. ಲೊಕೇಶನ್ ಏನಿದೆ 7/3 ಅಂದರೆ ಎಷ್ಟು? 2.5 ಅಲ್ಲ, ಸಾರಿ 3. 7/3 ಅಂತ ತಿಳ್ಕೊಳ್ಳೋಣ. ಸೊ ದರ್ಫೋರ್ ಎಷ್ಟು? 7/3. 7/3. ಸೊ ದರ್ಫೋರ್ ಏನಾಗುತ್ತೆ, 7/3ಗಿಂತ ಮುಂಚೆ ಸೊ ದರ್ಫೋರ್ ವ್ಯಾಲ್ಯೂ ಎಷ್ಟಿದೆ? 0 ಇದೆ. ಬಟ್ 7/3 ಆದಮೇಲೆ ಎಷ್ಟಾಗುತ್ತೆ? 1 ಆಗುತ್ತೆ. ಸೊ ದರ್ಫೋರ್ ಇದೆಷ್ಟಿದೆ? ಇದು 1. ಇದೇನಿದು? ಯು ಆಫ್ ಟಿ. ಸಿಮಿಲರ್ಲಿ ಇದು ನೋಡೋದಾದರೆ ಏನಾಗುತ್ತೆ? ಸೊ ದರ್ಫೋರ್ ಆಂಪ್ಲಿಟ್ಯೂಡ್ 2 ಇದೆ. ಸೊ ದರ್ಫೋರ್ ಏನು ಬರ್ತೀವಿ? 2 ಬರಿತೀವಿ. ಯಾವಾಗ? ವೆನ್ -3t + 6 ಈಸ್ ಗ್ರೇಟರ್ ದ್ಯಾನ್ 0. 0 ವೆನ್ -3t + 6 ಈಸ್ ಲೆಸ್ ದ್ಯಾನ್ 0. ಸೊ ರಿಯರ್ ಏನು ಮಾಡೋದಾದರೆ ಇವಾಗ 2 ಇದೆ, ಓಕೆನಾ? ಸೊ ದರ್ಫೋರ್ 3tನ ಈ ಕಡೆ ಕಳಿಸಿದೆ. ಸೊ ದರ್ಫೋರ್ ಏನು ಮಾಡ್ತೀವಿ? 3tನ ಈ ಕಡೆ ಕಳಿಸ್ತೀವಿ, ಬಿಕಾಸ್ ನೆಗೆಟಿವ್ಸಿಂದ ಈ ಕಡೆ ಹೋದರೆ ಪಾಸಿಟಿವ್ ಆಗುತ್ತೆ. And again 3 ones are 3 2s cancel again. When t is less than 2, it is 2 0. So therefore ಏನಾಗುತ್ತೆ? ರಿವರ್ಸ್. when t is greater than 2 ಏನಾಗುತ್ತೆ? ಫಾರ್ ಯಾವುದೇ ವ್ಯಾಲ್ಯೂ 2ಗಿಂತ ಲೆಸ್ ಆಗಿರೋದಕ್ಕೆ ವ್ಯಾಲ್ಯೂ 2 ಆಗಿರುತ್ತೆ. ಆ್ಯಂಡ್ ಯಾವುದೇ ವ್ಯಾಲ್ಯೂ 2ಗಿಂತ ಗ್ರೇಟರ್ ಆಗಿದ್ರೆ ಅದಕ್ಕೆ ಏನಾಗಿರುತ್ತೆ? 0 ಫಾರ್ ದಿಸ್ ಪರ್ಟಿಕ್ಯುಲರ್ ಈಕ್ವೇಷನ್. ಸೊ ದರ್ಫೋರ್ ಇದ್ರದ್ದು ಹೆಂಗೆ ಬರುತ್ತೆ ಅಂತಂದರೆ, ಸೊ ಇದೇನು ತಗೊಳ್ಳೋಣ? ದಿಸ್ ಇಸ್ 2 ಲೊಕೇಶನ್ನ, ಆ್ಯಂಡ್ ಇದು ಲೊಕೇಶನ್ 2 ಇದೆ ನೋಡಿ, ಇದು ಲೊಕೇಶನ್ 2 ಇದೆ, ಲೊಕೇಶನ್ 7/3 ಇದೆ. ಸೊ ದರ್ಫೋರ್ ಆಂಪ್ಲಿಟ್ಯೂಡ್ ಕೂಡ ಎಷ್ಟಿದೆ? 2 ಇದೆ. ಸೊ ದರ್ಫೋರ್ ಸೊ ಟಿಗಿನ್ನ ಜಾಸ್ತಿ ವ್ಯಾಲ್ಯೂ ಇತ್ತು ಅಂತಂದರೆ ಎಷ್ಟಿರುತ್ತದು? ಟಿಗಿನ್ನ ಜಾಸ್ತಿ ಇದ್ದರೆ ವೆನ್ ಟಿ ಇಸ್ ಗ್ರೇಟರ್ ದ್ಯಾನ್ 2 ಇಟ್ ಈಸ್ ವ್ಯಾಲ್ಯೂ 0. ಬಟ್ ವೆನ್ ಟಿ ಈಸ್ ಲೆಸ್ ದ್ಯಾನ್ 2 ಇಟ್ಸ್ ವ್ಯಾಲ್ಯೂ ಏನಾಗಿದೆ? 2 ಆಗಿದೆ. ದರ್ಫೋರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಓಕೆನಾ? ಓಕೆ. ಸೊ ನೆಕ್ಸ್ಟ್ ಈಗ t² - 90 ಇದೆ, ಓಕೆನಾ? ಸೊ ಇದರ ಆಂಪ್ಲಿಟ್ಯೂಡ್ ಎಷ್ಟಿದೆ? ಆಂಪ್ಲಿಟ್ಯೂಡ್ 1 ಇದೆ. ಫಾರ್ t² - 90 + 14 ಈಸ್ ಗ್ರೇಟರ್ ದ್ಯಾನ್ 0, ಆ್ಯಂಡ್ 0 ಫಾರ್ t² - 90 + 14 ಈಸ್ ಲೆಸ್ ದ್ಯಾನ್ 0. ಸೊ ವಿಚ್ ಈಸ್ ಈಕ್ವಲ್ ಟು, ಸೊ ಇವಾಗ ನಾವೇನು ಮಾಡಬೇಕಂತಂದ್ರೆ ರಿಯರ್ ಏನು ಮಾಡಬೇಕಲ್ಲ. ಸೊ ಲೆಟ್ ಅಸ್ ಫೈಂಡ್ ರೂಟ್ಸ್ ಆಫ್, ಯಾವ್ದ್ರ ರೂಟ್ಸ್ ಫೈಂಡ್ ಮಾಡಬೇಕು? ಸೊ ನಮಗೆ ಗೊತ್ತಿದೆ ಇದೇನಿದು? t² - 90 ಅನ್ನೋದೇನಿದು? ಸೊ ಲೆಟ್ ಅಸ್ ಟೇಕ್ ದ ಟು ನೆಕ್ಸ್ಟ್ ಸ್ಲೈಡಿಗೆ ತಗೊಂಡು ನೆಕ್ಸ್ಟ್ ಪೇಜಿಗೆ. ಓಕೆ. ಸೊ ಸೊ ಇವಾಗ ಈ t² ಇದೆಲ್ಲ, t² - 90 ಅನ್ನೋದು ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ದರ್ಫೋರ್ ಒಂದು ಯಾವುದೇ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ದು ಏನು ಬರುತ್ತೆ? ಸೊ ದರ್ಫೋರ್ ಇಟ್ ಈಸ್ ಅ ಪ್ಯಾರಾಬೋಲಾ, ಓಕೆನಾ? ಸೊ ದರ್ಫೋರ್ ಯಾವುದೇ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ದು ನಾವು ಒಂದು ಪ್ಲಾಟ್ ಮಾಡ್ತೀವಿ ಅಂತಂದರೆ ಪ್ಯಾರಾಬೋಲಾ ಬರುತ್ತೆ. ಓಕೆ. ಸೊ ದರ್ಫೋರ್ ಇದ್ರ ರೂಟ್ಸ್ ಏನೇನು ಬರುತ್ತೆ ಫಸ್ಟ್ ಕಂಡುಹಿಡಿಯೋಣ. ಸೊ ದರ್ಫೋರ್ ಇದ್ರ ರೂಟ್ಸ್ ನೋಡೋದಾದರೆ, ಸೊ ದರ್ಫೋರ್ ಸೇಮ್ 1 ಯಾವಾಗ? ವೆನ್ t - 2 × t - 7 should be greater than 0, and 0 when t - 2 and t - 7 ಯಾವಾಗ? ಲೆಸ್ ದ್ಯಾನ್ 0 ಇದ್ದಾಗ ಏನಾಗುತ್ತೆ? ಇದು 0 ಆಗುತ್ತೆ, ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಸೊ ಬಟ್ ನೋಡಿല്ലേ ಇದೇನಿದು? ಇದು ಪ್ಯಾರಾಬೋಲಾ ಅಲ್ವಾ? ಸೊ ದರ್ಫೋರ್ ಪ್ಯಾರಾಬೋಲಾ ಪ್ಲಾಟ್ ಮಾಡಿದರೆ ನಾವು ಹೇಗೆ ಕಾಣಿಸುತ್ತಿದ್ದು? ಸೊ ದರ್ಫೋರ್ ಎರಡು ಪಾಸಿಟಿವ್ನೇ ಇದೆ. ಸೊ ದರ್ಫೋರ್ t - 2 ಅಂತಂದರೆ ಏನಿರುತ್ತೆ? ಇಲ್ಲಿ 2 ಬರುತ್ತೆ, ಇಲ್ಲಿ 7 ಬರುತ್ತೆ. ಸೊ ಐಡಿಯಲ್ ಸೊ ನಾನು ಹೇಳೋದು ಮಾಡ್ತಿದ್ದೆ. ಸೊ ದರ್ಫೋರ್ ಐಡಿಯಲ್ ಈಕ್ವೇಷನ್ ಏನಿರುತ್ತೆ? u ಆಫ್ t - t0 ಆಗಿರುತ್ತೆ ಐಡಿಯಲ್ ಈಕ್ವೇಷನ್ನು. ಬಟ್ ಇಲ್ಲಿ t0 ಏನಿದೆ? here t0 ಈಸ್ ಪಾಸಿಟಿವ್. ಬಟ್ ಏನಾದ್ರು u ಆಫ್ t + t0 ಇತ್ತು ಅಂತಂದರೆ ಇಲ್ಲಿ ಏನಾಗಿರುತ್ತೆ? t0 ಈಸ್ ನೆಗೆಟಿವ್ ಆಗಿರುತ್ತೆ. ಸೊ ದರ್ಫೋರ್ ಇದು ಪಾಸಿಟಿವ್ x ಆ್ಯಕ್ಸಿಸ್, ಇದು ನೆಗೆಟಿವ್ x ಆ್ಯಕ್ಸಿಸ್ಸಿಗೆ ಬರುತ್ತೆ.
ಸೊ ಓಕೆನಾ. ಸೊ ಈಗೇನು ಡೌಟ್ ಇಲ್ಲ ಅನ್ಕೋತೀನಿ. ಸೊ ದೇರ್ಫೋರ್ ಇದೇನು ಬರುತ್ತೆ, ಇದು ಪ್ಯಾರಾಬೋಲಾ ಬರುತ್ತೆ. ಸೊ ಈ ಶುಡ್ ಕಟ್ ಹಿಯರ್, ಇಲ್ಲಿ ಕಟ್ ಆಗಬೇಕಲ್ಲ. ಸೊ ಇಲ್ಲಿ ಕಟ್ ಆಗ್ತಿದೆ ಅಂತಂದರೆ ಓಕೆ, ಇಲ್ಲೇನು ಹೇಳ್ತಿದೆ, ಸೊ ದೇರ್ಫೋರ್ ಇಟ್ ಈಸ್ 1, ಇದು 1, ಇದು ಕೂಡ 1. ಇಲ್ಲೇನಾಗ್ತಿದೆ, ವೆನ್ 0, 2 ಆ್ಯಂಡ್ 7 ಟು ಗ್ರೇಟರ್. ಸೊ ಇದೇನು ಇನ್ಪುಟ್ಟು t-2, ಇದು ಸಿಗ್ನಲ್ ಇದು ಮಾಡಾಯ್ತಲ್ಲ. ಸೊ ದೇರ್ಫೋರ್ ಇದೇನು ಹೇಳ್ತಿದೆ ಅಂತಂದರೆ, ವೆನ್ ಸಿಗ್ನಲ್ ಯಾವಾಗ t2 ಕಮ್ಮಿ ಇದ್ದು t7 ಜಾಸ್ತಿ ಇರುತ್ತೋ ಅವಾಗ 1 ಬರ್ತಿದೆ. ಸೊ ಅದನ್ನು ನೋಡ್ಬೋದು. ವೆನ್ t is less than 2, the signal is 1. When t is greater than 7, signal is 1. And 0 when elsewhere. ಇಲ್ಲಿ in between 2 ಮತ್ತು 7 ಅಲ್ಲಿ ಏನಾಗಿರುತ್ತೆ, 0 ಇದೆ. ಬಿಕಾಸ್ ಇಟ್ ಕೆನಾಟ್ ಟೇಕ್ ನೆಗೆಟಿವ್ ವ್ಯಾಲ್ಯೂ. ಸೊ ಏನಾಗುತ್ತೆ, 0 ಹೋಗುತ್ತೆ. ಸೊ ದೇರ್ಫೋರ್ ನಾವು ಇದನ್ನು ಪ್ಲಾಟ್ ಮಾಡೋದಾದರೆ, ಸೊ ಲೊಕೇಶನ್ ಯಾವುದಿದೆ ನಮಗೆ. ಸೊ ದೇರ್ಫೋರ್ ಲೊಕೇಶನ್ ನೋಡೋದಾದರೆ 2 ಮತ್ತು 7 ಇದೆ. ಯಾವುದಿದೆ, 2 ಆ್ಯಂಡ್ 7. ಸೊ ನಮಗೇನು ಗೊತ್ತಿದೆ, 2 ಕಮ್ಮಿ ಇದ್ದು 7 ಜಾಸ್ತಿ ಇದ್ದಾಗ 1 ಬರುತ್ತೆ ಅಂತ ಗೊತ್ತಿದೆ ನಮಗೆ. ಸೊ ದೇರ್ಫೋರ್ 2 ಕಮ್ಮಿ ಇದ್ದಾಗ ಎಷ್ಟು ಬರುತ್ತೆ, 1 ಬರುತ್ತೆ. ಆ್ಯಂಡ್ ಇಟ್ ಈಸ್ 0 ಬಿಟ್ವೀನ್ 2 ಆ್ಯಂಡ್ 7. ಆ್ಯಂಡ್ ಇಟ್ ಈಸ್ ಅಗೈನ್ 1 ಯಾವಾಗ ಇಟ್ ಈಸ್ 1 ಇನ್ 7 ಜಾಸ್ತಿ ಇದ್ದಾಗ. ಸೊ ದೇರ್ಫೋರ್ ಇದು ವ್ಯಾಲ್ಯೂ ಎಷ್ಟಿರುತ್ತೆ, ಇದು 1 ಇರುತ್ತೆ. ಸೊ ದೇರ್ಫೋರ್ ಇಷ್ಟೇ ಯೂನಿಟ್ ಇಂಪಲ್ಸ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಅಂತಂದರೆ ಇಷ್ಟೇ. ಸೊ ದೇರ್ಫೋರ್ ಏನು ನೆನ್ಪಿಟ್ಕೋಬೇಕು, ಸೊ ಫಸ್ಟ್ ಜನರಲಾಗಿ ಹೇಳ್ಬೇಕಂತಂದರೆ, ಸೊ u ಆಫ್ t ಮೈನಸ್ t0, ಓಕೆನಾ. ಸೊ ಇಟ್ ಈಸ್ ಈಕ್ವಲ್ ಟು 1 ವೆನ್ t minus t0 is greater than 0 and 0 when t minus t0 is less than 0. t0 can be anything. ಅಲ್ವಾ. ಸೊ ಏನಾಗಿರ್ಬೋದು, ನಂಬರ್ ಆಗಿರ್ಬೋದು, ಇಟ್ ಸೆಲ್ಫ್ ಟಿ ನಂಬರ್ ಆಗಿರುತ್ತೆ, ಓಕೆನಾ. ಎನಿಥಿಂಗ್, ಇಟ್ ಕ್ಯಾನ್ ಬಿ ಎನಿಥಿಂಗ್. t0 ಏನು ಬೇಕಾದ್ರೂ ಆಗಿರ್ಬೋದು ಈ ಫಂಕ್ಷನಲ್ಲಿ, ಓಕೆ. ಸೊ ದೇರ್ಫೋರ್ ಆ್ಯಂಡ್ t0 is also a location. t0 is also location. So how to represent it? For example, let us assume ಇದನ್ನ t0 ಅಂತ ತಗೊಳ್ಳೋದಾದ್ರೆ, when t0 is positive, when this is true, when t0 is positive. ನೆಗೆಟಿವ್ ಬಂದಾಗ ಏನಾಗುತ್ತೆ t0. ಸೊ ನೆಗೆಟಿವ್ ಬಂದಾಗ ಏನಾಗುತ್ತೆ, ಸೊ ನೆಗೆಟಿವ್ ಬಂದಾಗ ಜಸ್ಟ್ ರಿವರ್ಸಲ್. ಇಷ್ಟು ನೆನಪಿರಲಿ ಅಷ್ಟೇ, ಓಕೆನಾ. ಇದು ಯಾವಾಗ, ವೆನ್ t0 is ನೆಗೆಟಿವ್, ಓಕೆನಾ. ಸೊ ಓಕೆ, ಇನ್ನು ನೋಡೋಣ ನೆಕ್ಸ್ಟ್ ಯೂನಿಟ್ ಇಂಪಲ್ಸ್ ಫಂಕ್ಷನ್ ನೋಡೋಣ. ಥ್ಯಾಂಕ್ ಯು.